ದೇವಸ್ಥಾನಕ್ಕೆಲ್ಲ ಹೋಗಿದ್ರಾ? ಹಾಂ ದೇವಸ್ಥಾನಕ್ಕೆಲ್ಲ ಹೋಗಿದ್ರಾ? ಹೋಗಿದ್ದೆ ಸರ್. ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ? ಇದು ಗಣೇಶ. ಧರ್ಮಸ್ಥಳ ಹೋಗಿದ್ದೀರಾ? ಧರ್ಮಸ್ಥಳ ಇವಾಗ ಇಲ್ಲ, ಒಂದೆರಡು ಮುಂಚೆ ಹೋಗಿದ್ದೇವೆ. ಮುಂಚೆ ಹೋಗಿದ್ರಾ? ಹ್ಞೂ ಸರ್. ಓಕೆ, ಏನು ಭಕ್ತಿ, ಏನು ಭಾವನೆ ಇದೆ ಅಂತ ಧರ್ಮಸ್ಥಳದ ಬಗ್ಗೆ? ಧರ್ಮಸ್ಥಳದಲ್ಲಿ ಒಳ್ಳೆ ದೇವರು, ಎಲ್ಲರಿಗೂ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡ್ತಾರೆ. ಓಕೆ, ಇವಾಗ ಏನು ಕೆಲಸ ಮಾಡ್ತಿದ್ದೀರಿ? ಇವಾಗ ಅದು ಸ್ವಿಗ್ಗಿ. ಓಕೆ, ಇತ್ತೀಚೆಗೆ ಕೆಲವೊಂದು ಘಟನೆಗಳು ನಡೀತದೆ, ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೆಯುವಂಥ ಒಂದು ಕೆಲಸಗಳು ನಡೀತು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನಮಗೆ ಅಷ್ಟೊಂದು ಗೊತ್ತಾಗಿದೆ. ಹೌದು. ಓಕೆ, ಇವಾಗ ಸುಜಾತಾ ಭಟ್ ಅನ್ನೋರು ಒಬ್ರು ಬಂದು ಅವ್ರಿಗೆ ಮಗಳೇ ಇರಲಿಲ್ಲ, ಮಗಳಿದ್ದಾಳೆ, ಮಗಳಿಂದ ಕಾಣೆಯಾಗಿದ್ದಾಳೆ ಧರ್ಮಸ್ಥಳದಲ್ಲಿ, ಏನೋ ಮಾಡಿದ್ದಾರೆ ಅಂತ ಸುಳ್ಳು ಅಪನೋಟಿ. ಆಮೇಲೆ ಅವರೇ ಬಂದು ಹೇಳಿದರು ಇಲ್ಲ ನನಗೆ ಮಗಳೇ ಇಲ್ಲ ಅಂತ ಹೇಳಿದರು. ಈ ಥರ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್, ಅವರು ಅಷ್ಟೇನು ಒಳ್ಳೇದಲ್ಲ ಆ ಥರ ಮಾಡೋದೆಲ್ಲ. ದೇವಸ್ಥಾನ ಅಂದರೆ ಒಳ್ಳೆ ಇದು ಮಾಡಬೇಕು. ಈಶ್ವರ ಅಂದರೆ ಒಳ್ಳೆ ದೇವರೇನೆ. ಮತ್ತು ಎಲ್ಲ ನಂಬಿಕೆ ಇದೆ ಸರ್, ಅದು ಜಾಸ್ತಿ. ಧರ್ಮಸ್ಥಳ ಅಂದರೆ ಎಲ್ಲರೂ ಭಯ ಭಕ್ತಿ ಎಲ್ಲ ಇದೆ ಜಾಸ್ತಿ. ಮತ್ತು ಧರ್ಮ ದೇವತೆಗಳೆಲ್ಲ ಬಂದು ಚೆನ್ನಾಗಿ ಇದೆಲ್ಲ ಇದು ಮಾಡಿದ್ದಾರೆ. ಮುಂಚೆ ಕತೆ ಎಲ್ಲ ಕೇಳುವಾಗ ಅದೆಲ್ಲ ಕ್ಷೇತ್ರ ಮಹಾತ್ಮೆ ಏನಂತ ಇದೆ ಧರ್ಮಸ್ಥಳ, ಅದರಲ್ಲೆಲ್ಲ ಗೊತ್ತಾಗುತ್ತೆ, ಅದೆಲ್ಲ ನೋಡಬೇಕಲ್ಲ. ಈ ಬುರುಡೆ ಗ್ಯಾಂಗ್ ಅಂತ ಬಂದ್ಬಿಟ್ಟು ಆಯಿತಾ, ಅಲ್ಲಿ ಎಷ್ಟೋ ಹೆಣಗಳನ್ನ ಊತ ಹಾಕಿದ್ದೀನಿ ಅಂತ ಹೇಳಿದರು. ಆಮೇಲೆ ಎಲ್ಲೂ ಸುದ್ದಿನೇ ಇಲ್ಲ ಅವ್ರದ್ದು, ಇವಾಗ ಎಲ್ಲ ಓಡೋಗ್ಬಿಟ್ಟಿದೆ. ಇದು ಈ ಥರ ಸಿಲ್ಲಿಯಾಗಿ ಒಂದು ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡೋದು ಏನು ಅನಿಸುತ್ತೆ ಅಂತ? ಸರ್, ಎಲ್ಲ ರಾಜಕೀಯ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ. ವೀರೇಂದ್ರ ಹೆಗ್ಡೆ ಅವರು ಯಾವ ಥರ ಮೀಟ್ ಮಾಡಿದ್ರಾ ಏನು? ಇಲ್ಲ ಸರ್, ಮೀಟ್ ಮಾಡಿಲ್ಲ. ಚಿಕ್ಕವರಾಗ ನಮ್ಮ ಅಪ್ಪ ಎಲ್ಲ ಕರ್ಕೊಂಡು ಹೋಗಿದ್ರು, ಒಂದು ಸಲ ನೋಡಿದ್ದೀವಿ ಅಷ್ಟೇ. ಅದ್ರ ಮೇಲೆ ಹೋಗಿಲ್ಲ ಧರ್ಮಸ್ಥಳ. ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಫಸ್ಟ್ ಹೋಗಿ ಅಲ್ಲೇ ಮುಡಿ ತಿನ್ನಿಸ್ತಾರೆ. ಹೌದು ಹೌದು, ಮುಂಚೆ ಭಾವನೆ ಎಲ್ಲ ಇತ್ತು ಸರ್ ಚೆನ್ನಾಗಿ. ಮುಂಚೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಜಾಸ್ತಿ ಧರ್ಮಸ್ಥಳಕ್ಕೆ ಹೋಗೋದು. ಮತ್ತು ಅವರು ಭಕ್ತಿ ಎಲ್ಲ ದೇವ್ರ ಮೇಲೆ ಜಾಸ್ತಿ ಇದೆ. ಧರ್ಮಸ್ಥಳ ದೇವರು ಅಂದರೆ ಎಲ್ಲರಿಗೆ ಇದು ಅಚ್ಚುಮೆಚ್ಚು ಸರ್. ಹೌದು, ಎಲ್ಲ ದೇವ್ರಿಗಿಂತ ಒಳ್ಳೆ ಸ್ವಲ್ಪ ಜಾಸ್ತಿ ಪವರ್ ಇದೆ ಅಂತ. ಈ ರಾಜಕೀಯ ವಿಷಯಕ್ಕೆ ಬಂದರೆ, ಈ ರಾಜಕೀಯದಲ್ಲಿ ಕೆಲವೊಬ್ರು ಹಿಂದೂ ದೇವಾಲಯಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಹಿಂದೂ ದೇವಾಲಯಗಳ ಮೇಲೆ ಯಾಕೆ ಇಷ್ಟೊಂದು ಅಪವಾದನೆಗಳಾಗ್ತಾರೆ ಅಂತ? ಸರ್, ಅದು ಮಾಡೋದು ಸರಿಯಲ್ಲ ಸರ್. ಅದು ಹಿಂದೂ ದೇವರೇ ಬೇಕೇ ಆಗೋದು. ಹಿಂದೂಗಳು ಎಲ್ಲ ಸಮಾನಾಗಿ ನೋಡಬೇಕಲ್ಲ, ಆ ಥರ ಎಲ್ಲ ಮಾಡಬಾರ್ದಲ್ಲ. ಇದೆಲ್ಲ ಮಾಡಿಬಿಟ್ಟೆಲ್ಲ ಜಾಸ್ತಿ ಎಲ್ಲ ಗಲಾಟೆ ಎಲ್ಲ ಮಾಡಬಾರ್ದು. ಎಲ್ಲರೂ ಸಮಾನವಾಗಿ ನೋಡಬೇಕು. ಹೌದು, ಆ ಥರ ಮಾಡೋದು ಸರಿಯಲ್ಲ ಅದು.